ಮನೆ ಊಟ ಬರುತ್ತೆ ಅನ್ಕೊಂಡ್ರು. ಆದ್ರೆ ಹೈಕೋರ್ಟ್ ಹೇಳಿದ್ದು ಇಲ್ಲಪ್ಪ, ಇವತ್ತು ಮನೆ ಊಟ ಇಲ್ಲ ಅಂತ. ಪವಿತ್ರ ಗೌಡಗೆ ಹೈಕೋರ್ಟ್ನಿಂದ ದೊಡ್ಡ ಶಾಕ್ ಬಿದ್ದಿದೆ. ಸೆಷನ್ ಕೋರ್ಟ್ ವಾರಕ್ಕೊಮ್ಮೆ ಮನೆ ಊಟ ಕೊಡಬೇಕು ಅಂತ ಹೇಳಿತ್ತು. ಆದರೆ ಜೈಲ್ ಅಧಿಕಾರಿಗಳು ಇದು ಹೋಟೆಲ್ ಅಲ್ಲ, ಜೈಲು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಮನೆ ಊಟ ಯಾಕೆ ಸ್ಟಾಪ್ ಆಯಿತು? ಜೈಲ್ ಅಧಿಕಾರಿಗಳು ಕೋರ್ಟ್ಗೆ ಹೇಳಿದ್ದೇನೆಂದ್ರೆ, ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಇಲ್ಲ. ನಂಬರ್ 2, ಒಬ್ಬರಿಗೆ ಕೊಟ್ಟರೆ ಉಳಿದ ಕೈದಿಗಳೆಲ್ಲ ನಮಗೂ ಬೇಕು ಅಂತ ಅರ್ಜಿ ಹಾಕ್ತಾರೆ. ನಂಬರ್ 3, ಎಲ್ಲರಿಗೂ ಮನೆ ಊಟ ಕೊಟ್ಟರೆ ಜೈಲಿನ ಭದ್ರತೆಗೆ ಧಕ್ಕೆ ಆಗುತ್ತೆ. ನಂಬರ್ 4, ಆರೋಪಿಗಳು ಕೈದಿಗಳು ಮತ್ತು ಕೊಲೆ ಆರೋಪಿಗಳು. ನಂಬರ್ 5, ಜೈಲಿನಲ್ಲಿ 4,000ಕ್ಕೂ ಹೆಚ್ಚು ಕೈದಿಗಳು ಇದ್ದಾರೆ. ಎಲ್ಲರಿಗೂ ಇಲ್ಲದ ಆರೋಗ್ಯ ಸಮಸ್ಯೆ, ಇವರಿಗೆ ಮಾತ್ರ ಹೇಗೆ? ಒಟ್ಟಿನಲ್ಲಿ ಮನೆ ಊಟಕ್ಕೆ ಪ್ಲಾನ್ ಮಾಡ್ಕೊಂಡಂತ ಪವಿತ್ರ ಗೌಡಗೆ ಪ್ಲಾನ್ ಫೇಲ್ ಆಯಿತು ಅಂತ ಅನಿಸ್ತದೆ. ಹೈಕೋರ್ಟ್ ಏನು ಹೇಳ್ತು? ಜನವರಿ 20ರಂದು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯಿತು. ಸ್ಪೆಷಲ್ SPP ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ವಾದ ಮಾಡಿದರು. ನ್ಯಾಯಮೂರ್ತಿಗಳು ಸ್ಪಷ್ಟ ಮಾತು ಹೇಳಿದರು, ಎಷ್ಟೇ ದೊಡ್ಡವರಾದರೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಹೀಗಾಗಿ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ 3 ಜನಕ್ಕೂ ಮನೆ ಊಟಕ್ಕೆ ಬ್ರೇಕ್ ಹಾಕಲಾಯಿತು. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಸೆಷನ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದ್ದು ಪವಿತ್ರ ಗೌಡಗೆ ಮನೆ ಊಟ ಸಿಗುತ್ತೆ ಅನ್ನೋ ಕನಸು ಕಣ್ಮರೆಯಾಗಿದೆ. ಮುಂದೇನು? ಈ ವಿಚಾರಣೆ ಮುಂದೂಡಿಕೆ ಆಗಿದೆ ಫೆಬ್ರವರಿ 3ಕ್ಕೆ. ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ಗೆ ನೋಟಿಸ್ ಜಾರಿಯಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ಗೆ ಕಾಲಾವಕಾಶ ಇದೆ. ಅಂದು ಏನು ಉತ್ತರ ಕೊಡ್ತಾರೆ ಅನ್ನೋದು ಈಗ ಕುತೂಹಲ. ಸೊ ಒಟ್ಟಿನಲ್ಲಿ ಎಷ್ಟೇ ದೊಡ್ಡವರಾದರೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಜೈಲು ಸೌಲಭ್ಯಕ್ಕಾಗಿಯೇ ಅಲ್ಲ, ನಿಯಮ ಮತ್ತು ಸಮಾನತೆಗಾಗಿ. ಈ ರೀತಿಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.